ಸ್ವಾಗತ. ನಾನು ಸಂಗೀತಾ ರಂಗನಾಥ್. ಬೆಳಗ್ಗೆ ಏಳುವಾಗ ನೀವು ನಿಮ್ಮ ಮುಖದಲ್ಲಿ ಅಸ್ವಸ್ಥತೆಯ ಲಕ್ಷಣಗಳು, ಶುಷ್ಕತೆ ಅಥವಾ ಕಪ್ಪು ಕಲೆಗಳಂತಹ ಹಲವಾರು ಸಮಸ್ಯೆಗಳನ್ನು ಕಾಣಬಹುದು. ಇಂತಹ ಸಂದರ್ಭಗಳಲ್ಲಿ ನೀವು ನಿಮ್ಮ ಮುಖವನ್ನ ತೊಳೆದ ನಂತರ ಗುಲಾಬಿ ನೀರು ಅಥವಾ ರೋಸ್ ವಾಟರ್ ಅನ್ನ ಹಚ್ಚಿದ್ರೆ ನಿಮ್ಮ ತ್ವಚೆಗೆ ಹೊಸ ತಾಜಾತನ ಬರಬಹುದು. ಅದೇ ರೀತಿ ಚರ್ಮಕ್ಕೆ ಹೊಳಪು ತರಲು ನೀವು ರೋಸ್ ವಾಟರ್ ಜೊತೆಗೆ ಇತರ ಕೆಲವು ವಸ್ತುಗಳನ್ನ ಬೆರೆಸಿದಲ್ಲಿ ಮತ್ತಷ್ಟು ಪ್ರಯೋಜನಗಳನ್ನ ಪಡೆಯಬಹುದು. ರೋಸ್ ವಾಟರ್ನೊಂದಿಗೆ ಬೆರೆಸಬಹುದಾದಂತಹ ಆ ವಸ್ತುಗಳು ಯಾವುವು ಮತ್ತು ಅವುಗಳನ್ನ ಬಳಸುವ ಸರಿಯಾದ ವಿಧಾನಗಳ ಬಗ್ಗೆ ಮತ್ತಷ್ಟು ತಿಳಿದುಕೊಳ್ಳಲು ಕೂಡಲೇ ನಮ್ಮ ಪೇಜ್ ಅನ್ನು ಫಾಲೋ ಮಾಡಿ. ಹೌದು, ರೋಸ್ ವಾಟರ್ ಅನ್ನು ಅಲೋವೆರಾ ಜೆಲ್ ಒಂದಿಗೆ ಬೆರೆಸಿ ಹಚ್ಚುವುದರಿಂದ ಇದು ಸೂರ್ಯನ ಕಿರಣಗಳಿಂದ ತ್ವಚೆಗೆ ಉಂಟಾಗುವ ಹಾನಿಯನ್ನ ಹೋಗಲಾಡಿಸುತ್ತದೆ. ಸನ್ಬರ್ನ್ ನಿಂದ ನಿಮ್ಮ ತ್ವಚೆಯಲ್ಲಿ ಕೆಂಪಾಗುವಿಕೆ, ಉರಿಯೂತ, ಶುಷ್ಕತೆ ಮತ್ತು ಅಸ್ವಸ್ಥತೆಯನ್ನ ಉಂಟಾಗುವುದನ್ನು ತಪ್ಪಿಸುತ್ತದೆ. ಅದರಂತೆ ರೋಸ್ ವಾಟರ್ ನೈಸರ್ಗಿಕ ಟೋನರ್ ಆಗಿದ್ದು ಇದು ಉರಿಯೂತ ವಿರೋಧಿ ಮತ್ತು ಉತ್ಕರ್ಷಣ ನಿರೋಧಕ ಅಂಶಗಳಲ್ಲಿ ತನ್ನಲ್ಲಿನ ಹೊಂದಿರುತ್ತದೆ. ಆದ್ರಿಂದ ಚರ್ಮದ ಕಿರಿಕಿರಿಗಳನ್ನ ಶಮನಗೊಳಿಸುತ್ತದೆ ಮತ್ತು ಚರ್ಮಕ್ಕೆ ಇದು ತಂಪಾದ ಪೋಷಣೆಯನ್ನ ನೀಡುತ್ತಾ ಸೂರ್ಯನ ಕಿರಣಗಳಿಂದಾದ ಸಮಸ್ಯೆಗಳಿಗೆ ಶಮನವನ್ನ ನೀಡುತ್ತದೆ. ನೀವು ಇದಕ್ಕಾಗಿ 2 ಚಮಚ ಅಲೋವೆರಾವನ್ನು 2 ಚಮಚ ರೋಸ್ ವಾಟರ್ ನಲ್ಲಿ ಬೆರೆಸಿ ಚೆನ್ನಾಗಿ ಮಿಶ್ರಣ ಮಾಡಿ ಮುಖಕ್ಕೆ ಹಚ್ಚಿ 20 ರಿಂದ 25 ನಿಮಿಷಗಳ ನಂತರ ತೊಳೆಯಿರಿ. ಜೊತೆಗೆ 1 ವಿಟಮಿನ್ ಇ ಕ್ಯಾಪ್ಸೂಲ್ ಅನ್ನ 2 ಟೇಬಲ್ ಸ್ಪೂನ್ ರೋಸ್ ವಾಟರ್ ನೊಂದಿಗೆ ಬೆರೆಸಿ ಮುಖಕ್ಕೆ ಅನ್ವಯಿಸಿ 15 ನಿಮಿಷಗಳ ನಂತರ ಮುಖವನ್ನ ನೀರಿನಿಂದ ತೊಳೆಯಿರಿ. ರೋಸ್ ವಾಟರ್ನ ಹೈಡ್ರೇಟಿಂಗ್ ಗುಣಗಳು ಮತ್ತು ವಿಟಮಿನ್ ಇ ನಲ್ಲಿರುವಂತಹ ಉತ್ಕರ್ಷಣ ನಿರೋಧಕ ಮತ್ತು ಮಾಯಿಶ್ಚರೈಸಿಂಗ್ ಗುಣಲಕ್ಷಣಗಳೊಂದಿಗೆ ಸಂಯೋಜನೆಗೊಂಡಾಗ ಚರ್ಮಕ್ಕೆ ದುರಸ್ತಿಗೊಳಿಸುವ ಪ್ರಯೋಜನಗಳನ್ನು ಇದು ನೀಡುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನೀವು ಯಾವ ರೀತಿಯ ರೋಸ್ ವಾಟರ್ ಅನ್ನು ಉಪಯೋಗಿಸ್ತೀರಾ ಎಂಬುದನ್ನು ಕಾಮೆಂಟ್ ಮಾಡಿ.